ನಮಸ್ಕಾರ. ಎಂತ ನಮಸ್ಕಾರ ಅಂದೆ. ನಮಸ್ಕಾರ ಕಡೆಗೆ ಮೊದ್ಲು ಒಳಗೋಗಿ ನೀರು ತಗೊಂಡ್ ಬಾ. ಶುರು ಆಗೇ ಹೋಯ್ತು. ಹಾ ಬೇಗ ನಂಗೆ ಬಾಯಿರಿಕೆ. ಇದನ್ನ ಹೌದು ಬಿಸಿ ನೀರು ಕೊಡು ಕೊಡು. ಕುಡಿಯಿಲ್ಲ ನಾನು. ನೀವು ಕಚ್ಚಿ ಕುಡಿತೀರಿ. ಅಣ್ಣ ನಿಮ್ಗೆ ಒಂದ ಯಾವ್ದು ಕಪ್ಪ ಕೆಂಪ ಬೇಬಿಸ್ತೀರ ನಿಮಗೆ? ಚೊಪ್ಪಿಚ ಗೋಳಿ ಬಜೆ ಸೀಚಾಕಿ ಗೊತ್ತಿಲ್ಲ. ಚೊಪ್ಪಿಚ ಅದು ಗೋಳಿ ಬಜಿ ಮುಳುಗಾಗ್ತದಲ್ಲ. ನಮ್ಮ ಹಣೆ ಬರೋ ಹೀಗಾಗಿ ಹೋಯ್ತು ನೋಡಿ. ಪುರ್ಸೋತೆ ಇಲ್ಲ. ಬೆಳಿಗ್ಗೆ ಶುರುವಾದ್ರೆ ರಾತ್ರಿ ಮಲಗುವವರೆಗೂ ಕೆಲಸ, ರಾತ್ರಿ ಶುರುವಾದ್ರೆ ಬೆಳಗುವರೆಗೂ ಕೆಲಸ. ಯಾವ ಚಾಕ್ರಿ ಆದ್ರೂ ಬೇಕು ನೋಡಿ. ಈ ಅರಮನೆ ಚಾಕ್ರಿ ಉಂಟಲ್ಲ, ಯಾವ ಸತ್ತವನಿಗೂ ಬೇಡ. ಹೌದಾ? ಹೌದು, ಮಾಡಿದ್ದೇ ಸಾಕಾಗ್ಲಿಲ್ಲ ನೋಡಿ. ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಅವ್ರಿಗೆ ಬಿಸ್ತೀರು, ಅವ್ರಿಗೆ ತಿಂಡಿ, ಮಧ್ಯಾಹ್ನ ಊಟ, ಆಮೇಲೆ ಬೇರೆ, ರಾತ್ರಿ ಬೇರೆ. ಅಯ್ಯೋ ದೇವ್ರೆ, ಎಷ್ಟೇ ವ್ಯವಸ್ಥೆ ಮಾಡಿಕೊಟ್ರು ಸರಿ ಆಗ್ಲಿಲ್ಲ. ಇಂಥದ್ದೇ ರಗಳೆ ಕೆಲಸ. ಆಯ್ತು ಅಂತ ಬಂದು ಕೂತ್ಕೊಳ್ಳಿಕ್ ಉಂಟಾ? ನೀವು ಶುರು ಮಾಡಿದ್ರಿ ನೀರ್ ಬೇಕು ಅಂತೇಳಿ. ನಿಮಗೆ ಪದ್ಯ ಹೇಳಿದ್ಮೇಲೆ ಬಾಯಾರಿಕೆ ಆಗ್ತದೆ ಗೊತ್ತಿರೋದಿಲ್ವಾ? ಗೊತ್ತುಂಟು. ನೀರ್ ಹಾಕ್ತಿರೋದಿಲ್ಲ ನೀವು. ಮತ್ ನೀ ಎಂತಕ್ಕಿದ್ದೆ ಅಲ್ಲಿ? ಅಲ್ಲ ಸುಳ್ಳಲ್ಲ ಸ್ವಾಮಿ ಗಾದಿ ಮಾತು. ಮಾಡೋ ಬಿದ್ರೆ ನೋಡ್ ನನ್ನ ಪೂಜೆ ಅಂದಿದ್ನಂತೆ. ಹಾಗೆ ಮಾಡೋರಿದ್ದೆಲ್ಲ ಕೆಲಸ ಹೇಳುವವ್ರೆ. ನೀವ್ ಹೇಳಿದ್ರಿ ಅಂತೇಳಿ ಇವ್ರು ಹೇಳುದು, ಇವ್ರು ಹೇಳಿದ್ರೆ ಅವ್ರು ಹೇಳುದು, ಎಲ್ಲ ಹೇಳುದೇ. ನಾವು ಒಬ್ಬರೇ ಇರುವುದಿಲ್ಲ ಹಾಗೆ ಕೆಲಸ ಮಾಡ್ಲಿಕ್ಕೆ. ಉಳಿದ್ರೆ ಸಂಬಳ ತಗೊಳ್ಳಿಲ್ವಾ? ನೀ ಕೂತ್ಕೊಳ್ಳೇಬಾರ್ದು. ನಾ ಕೂತ್ಕೊಳ್ಬಾರ್ದು. ನಿಮ್ಗೆಲ್ಲ ಹಾಗಲ್ಲ ಪಾಪ. ಧರ್ಮಕ್ಕೆ ನೋಡ್ದಲ್ಲ ನೀವು. ನಿಮ್ ತಪ್ಪು ನಿಮ್ದಲ್ಲ. ನಾನು ಕೆಲಸ ಆಯ್ಕೆ ಮಾಡ್ಕೊಂಡು ನನ್ನ ತಪ್ಪು ಅಂತ ಕಾಣ್ತಾ ಉಂಟು. ನಾ ಈ ಕೆಲಸ ಬಿಟ್ಟು ಇದೆಲ್ಲ ಆಯ್ಕೆ ಮಾಡ್ಕೊಂಡ್ರೆ ರಗಳೆ ಇಲ್ಲ ಆಗಿತ್ತು. ಅಷ್ಟೊತ್ತಿ ಮುಗಿಸ್ದಕ್ಕ ಮುಚ್ಚ ಮಲ್ಗತ್ಲೆ ಯಾವ ರಗಳೆ ಇಲ್ಲ. ನಮಗ್ ಹಾಗಲ್ಲ ಸ್ವಾಮಿ. ಏನ್ ಮಾಡೋ ಹೇಳಿ. ಕಳೆದ ವರ್ಷ ಆದ್ರೆ ನಿಮ್ಗೆ ಉಪಕಾರ ಮಾಡ್ಬೋದು. ಯಾಕೆ? ಕಾಲ್ ನೋವಿತ್ತು ಪಾಪ, ನಡಿಲಿಕ್ಕಾಗುದಿಲ್ಲ ಸಮಸ್ಯೆ. ಈ ವರ್ಷ ಅಂತ ರೋಗ ನಿಮ್ಗೆ ಸರಿ ಇಲ್ವಾ? ನೀವು ನಿನ್ನ ಹತ್ರ ಮಾಡಿಸುವುದಂದ್ರೆ ಅಷ್ಟು ಸಂತೋಷ. ವಿಜಯಪ್ಪ, ಅಯ್ಯೋ ಸಂತೋಷ. ಏನ್ ಮಾಡುವ ಹಣೆ ಬರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಪರಿಚಯ ಆಯ್ತು ನಿಮಗೆ? ಇಲ್ಲ. ಸಿಂಹಸ್ವರ. ಸಿಂಹಸ್ವರ್ನ ಇದೇ ಹೆಸರಿನವ್ರು ಯಾರು 2 ವರ್ಷದ ಕೆಳಗೆ ಇದ್ರಪ್ಪ ಇಲ್ಲಿ. ಪುಣ್ಯಾತ್ಮರು ಇದ್ದಿದ್ರು. ನಿಜವಾಗಿ ಸಿಂಹಸ್ವರ ಹೇಳುವುದಕ್ಕೆ ಅವ್ರ ಆಳ್ತಾನೆ, ಅವ್ರ ಸ್ವರಕ್ಕೆ ಸರಿ ಉಂಟು. ಈಗ ಪಾಪ ಕಾಲ್ಗೆಂಟು ನೋವು ಮನೆಯಲ್ಲೇ ಇದ್ರು. ತೋಂಡಿ ಬಾವು ಹಾಗಂತೇಳಿ ನನಗೆ ಸಿಂಹಸ್ವರದ ಹೆಸರಿಟ್ಟಿದ್ದಾರೆ. ಅರಮನೆಯಲ್ಲಿ ಬಾಯಿ ಬಿಡ್ಲಿಕ್ಕಿಲ್ಲ. ಬಾಯಿ ಬಿಟ್ರೆ ಕೆಲಸ ಬಂತಂತಲೇ ಲೆಕ್ಕ. ಹೌದಪ್ಪ. ಹಾಗಂತ ನೋಡಿ ಸ್ವಾಮಿ, ನನಗೆ ಅನಿಸೋದು ಕೆಲಸ ಮಾಡಿ ಸಾಕಾಗೋಯ್ತು. ಸಾಕು ಸಾಕು, ಈ ವರ್ಷಕ್ಕೆ ಸಾಕು. ಎಂತ ಈ ವರ್ಷಕ್ಕೆ ಸಾಕು ಅಂದ್ರೆ ನಾ ಬೇರೆ ಕಡೆ ಹೋಗ್ತೆ. ಬಿಟ್ಟು ಹೋಗ್ತೀಯ? ಹೌದೌದು. ಸುಮ್ಮನೆ ನೋಡಿಯ ಎಂತಕ್ಕೆ ನಿನ್ನ ನನ್ನಲ್ಲ ಮತ್ತೆ ಬೇರೆ ಯಾರು ಕರೀತ್ರ? ಇದು ಹೆಚ್ಚಾಯ್ತು. ಇದು ಬಹಳ ಹೆಚ್ಚಾಯ್ತು. ಯಾರು ಕರೆಯುವುದಿಲ್ಲ ಅಂತ ಹೇಳ್ಬೇಡಿ, ಕರೆಯೋರು ಬಹಳ ಜನ ಇದ್ದಾರೆ. ಆದ್ರೆ ಏನು ಸಮಸ್ಯೆ ಕೇಳಿ. ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದಾಗ ಕರೆದ್ರು ಇಷ್ಟು ಕೊಡೋರು ಯಾರ? ವಿಷಯ ಅದ. ನೀವು ಗಟ್ಟಿ ಕೂತದ್ದು ಅದಕ್ಕೆ ಬಿಟ್ರೆ ಬೇರೆ ಅದಕ್ಕಲ್ಲ. ಈಗ ನಿಮ್ಗೂ ಹೆಚ್ಚು ಕೊಟ್ರೆ ನೀವು ಜಾಗ ಬಿಡ್ತಿದ್ರಿ ನೀವು. ನಮ್ಗೆ ಗೊತ್ತುಂಟದು. ಇಲ್ಲಿನ ಹೆಚ್ಚಿಗುದಿಲ್ಲ, ಈ ವ್ಯವಸ್ಥೆಯಲ್ಲೂ ಇಲ್ಲ ಅಂತ ಲೆಕ್ಕಕ್ಕೆ ಇಲ್ಲೇ ಗಟ್ಟಿ ಮಾಡಿದೆ ಅಲ್ಲ. ಅದು ಹಾಗೆ ಸ್ವಾಮಿ. ಬಹಳ ವರ್ಷ ಇದ್ದವ ಬಿಟ್ಟು ಹೋಗ್ತಾನೆ ಅಂತ ಆದ್ರೆ ನೇರ ಸಮಸ್ಯೆ ಆಗಿರ್ಬಹುದು, ಅಲ್ಲ ಆರೋಗ್ಯ ಸಮಸ್ಯೆ ಇರಬಹುದು, ಹೀಗೆ ಇರ್ತದೆ ಅಲ್ವಾ? ಹಾಗಂತ ನೀವು ಹೇಳಿದ ಹಾಗೆ ಒಮ್ಮೊಮ್ಮೆ ಕೆಲಸ ಮಾಡಿದಾಗ ಹಾಗೆ ಅನಿಸುವುದು ಹೌದು. ಸತ್ಯ ಹೇಳ್ತೇನೆ ನಿಮಗೆ, ಯಾರಿಗೇನೂ ಗೊತ್ತಿಲ್ಲ. ನಾನು ಬಂದ ಆ ದಿನದ ಇವತ್ತಿನವರೆಗೆ ನನಗಂತೂ ಇಲ್ಲಿ ಇವತ್ತಿಗೂ ಯಾವ ಸಮಸ್ಯೆಯೂ ಆಗ್ಲಿಲ್ಲ. ನಾವು ಸರಿ ಇದ್ರೆ ಸಮಸ್ಯೆ ಆಗುದಿಲ್ಲ. ಅದು ಇದು ಇಲ್ಲಿ ಅಂತಲ್ಲ, ಎಲ್ಲೇ ಇರಲಿ, ಖಂಡಿತ ಯಾವ ಉದ್ಯೋಗದಲ್ಲೇ ಇರಲಿ, ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆ ಇಲ್ಲ. ಖಂಡಿತ ನಾವು ಸರಿ ಇದ್ರೆ ಊರೇ ಸರಿ ಇರ್ತದೆ ಅಂತ. ನಾವೇ ಸರಿ ಅಂತ ಎನಿಸುದು ಅಲ್ಲ, ಮತ್ತೆ ನಾವೇ ಸರಿ ಅಂದ್ರೆ ನಮ್ಮ ಬೊಜ್ಜೆ ಆಯ್ತು. ಮತ್ತೆ ನಾವು ಹೇಳುದಿಲ್ಲ ಕೂತಲ್ಲೇ. ಹೌದಪ್ಪ, ಆ ಸಮಸ್ಯೆ ಉಂಟು. ಇರ್ಲಿ ಸ್ವಾಮಿ, ನಾನು ಯಾರು ಗೊತ್ತಾಯ್ತು ನಿಮ್ಗೆ? ಇಲ್ಲ. ಆಗ್ಲಿಕ್ಕೆ ಸಣ್ಣ ಪುಟ್ಟ ಜನ ಅಲ್ಲ. ನಮ್ಮ ಅಣ್ಣ ಯಾರಂತ ಮಾಡಿದ್ದೀರಿ? ಯಾರ? ಇಲ್ಲಿಯ ಸೇನಾಪತಿ ರಣಧೀರ. ಓಹ್, ಅವನು ತಮ್ಮನ ಸ್ವಂತ ತಮ್ಮ. ಅಯ್ಯೋ, ಒಬ್ಬೊಬ್ರು ಹಂಗೆ ಒಬ್ಬೊಬ್ರು ಹಿಂಗೆಲ್ಲ ಮಾಡಿದ್ವಿ ಅಂತ. ಅವ್ನು ನೋಡ್ರಿ ಹಾಗೆ ನಮ್ಮ ಹಣೆ ಬರ ಹೀಗೆ. ಅಣ್ಣ ಹತ್ರ ನಾನು ಬಡ್ಕೊಂಡೆ, ನೀನು ಒಳ್ಳೆ ಹುದ್ದೆಯಲ್ಲಿ ಇದ್ದೆ ಮಾರಾಯ, ನನಗೊಂದು ಒಳ್ಳೆ ಹುದ್ದೆ ಕೊಡಿಸು ಅಂತ ಕೇಳ್ರಿ ಅಂತ ಹೇಳಿ ಗೊತ್ತುಂಟಾ? ಏನ್ ಹೇಳ್ದ? ಮೂರ್ಖ ಶಿಖಾಮಣಿ, ನೀನು
ವಿದ್ಯಾಭ್ಯಾಸಕ್ಕಂತ ಗುರುಮಠ ಕಳುವಿ ಕೊಟ್ರೆ ಏನು ಕಲಿಯದೆ ಬಂದಿದ್ದೀಯ, ಹಾಗಾಗಿ ನಿನಗೆ ಚಾಕರಿ ಮಾಡೋದೇ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ. ನನಗೆ ಅದೇ ಸಮಸ್ಯೆ ಭಾಗವತ್ರ. ನನಗೆ ಉಳಿದೆಲ್ಲ ಗೊತ್ತಾಗ್ತದೆ ಮಾರ್ರೆ, ಓದ್ಲಿಕ್ಕೆ ಬರೀಲಿಕ್ಕೆ ಒಂದು ಬರುವುದಿಲ್ಲ ಮಾರ್ರೆ. ದೇವರು ಒಳ್ಳೇದು ಮಾಡ್ದ ಮರೆ. ಯಾಕೆ ಅಂದ್ರೆ ನಿಂಗೆ ಎಂತ ಓದ್ಲಿಕ್ಕೆ ಬರೀಲಿಕ್ಕೆ ಬರುವುದಿಲ್ಲ, ವಿದ್ಯೆ ಗೊತ್ತಿಲ್ಲ, ಆದ್ರೂ ಇಷ್ಟು ಜೋರಿದ್ದೆ ನೀನು. ಏನಾದ್ರೂ 4 ಅಕ್ಷರ ಕಲ್ತು ವಿದ್ಯೆ ಕಲ್ತಿದ್ರೆ ಇಡೀ ಊರ್ ತೆಗಿತಿದ್ದೆ ನೀನು ಪಾಪಿ. ನಂಗೆ ಈಗ ಗೊತ್ತಾಯ್ತು ನೋಡಿ ನನಗೆ ಯಾಕೆ ವಿದ್ಯೆ ತಲೆಗೆ ಹತ್ತಲಿಲ್ಲ ಅಂತ. ನಿಮ್ಮ ಶಾಪ ಅಂತ ನಂಗೆ ಇವತ್ತು ಗೊತ್ತಾಯ್ತು. ಯಾರ ಶಾಪ ಆದ್ರೂ ಬೇಕು, ನಿಮ್ಮ ಜೊತೆ ಶಾಪ ಯಾರಿಗೂ ಬೇಡ. ತೊಳ್ಕೊಳ್ಲಿಕ್ಕೆ ಬಹಳ ಕಷ್ಟ ಉಂಟು. ಅದಲ್ಲ ಸ್ವಲ್ಪ ಮಟ್ಟಿಗೆ ವಿದ್ಯೆ ಗೊತ್ತಿದ್ರೆ ಉದ್ಯೋಗ ಬೇರೆ ಮಾಡುವ ಇತ್ತು ಏನೋ ಅಂತ ಹೇಳಿ. ಯಾಕೆ ಗೊತ್ತ ಹೇಳಿದ್ ನಾನು, ಈ ನಮ್ಮ ಅರಮನೆಯಲ್ಲಿ ಮಹಾರಾಜರಿಗೊಬ್ಬ ಭಾವ ಇದ್ದಾನೆ ಮರೆ, ಹೆಂಡತಿಯ ತಮ್ಮ. ಅವನ್ ಯಾಕೆ ಸಾಯುವುದಿಲ್ಲ ಮರೆ. ಯಾಕೆ ಅವನಿಗೆ ಕೈ ಕದಲ್ಲಿ ಬಲ ಇಲ್ಲ, ಹೋಯ್ ನಿಂತು ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಕೂತ್ಕೊಂಡ್ರೆ ಹೇಳಲಿಕ್ಕೆ ಆಗುದಿಲ್ಲ. ಅವನು ಚಾಕರಿ ಮಾಡೋದು ನಾನು ಮಾರಾಯರೆ. ಅಯ್ಯೋ ಬೇಕ ಅವಸ್ಥೆ. ಸತ್ಯ ಹೇಳ್ತೆ ಭಾಗವತ್ರೆ, ಈ ಕೈಕಾಲ ಸರಿ ಇದ್ದಿದ್ದವ್ರು ಚಾಕರಿ ಮಾಡೋದು ಉಂಟಲ್ಲ, ಯಾವ ಸತ್ತವನಿಗೂ ಬೇಡ ಮಾರ್ರೆ. ಅದು ಅಯ್ಯೋ ದೇವ್ರೇ. ದೇವ್ರೇ ಅಲ್ಲ, ನೀವು ಹೇಳುದಲ್ಲ ಅದು. ಕಳೆದೋಷ ನಿಮ್ ಹೆಂಡತಿಯಲ್ಲಿ ಕೇಳ್ಬೇಕು ಹೇಗೆ ಅಂತೇಳಿ ಪರಿಸ್ಥಿತಿ. ಪಾಪ ಅವ್ರು ಆದ್ದಕ್ಕೆ ಅದು ಕೈಕಾಲ ಸರಿ ಇದ್ದ ಸುಮ್ಮನೆ ಕೂತ್ಕೊಳ್ತಾರ, ಅವ್ರಿಗೆ ಬಾಯಿ ರುಚಿ ಹೆಚ್ಚು ತಿನ್ಲಿಕ್ಕೆ. ತೊಡು ತೊಡು ಮೆಣಸಿಗೆ ಬಜೆ ಬೇಳೆ, ಹಸಿ ತಂಬಳಿ ಬೇಳೆ ಅವ್ರು ಮಾಡಿ ಹಾಕುವುದು, ನೀವು ಇಷ್ಟು ತಕೊಳ್ಳೋದು ಹೋಗಿ ಕೂತ್ಕೊಳ್ಳೋದು. ನಿಮ್ಮನ್ನು ಬಿಟ್ಟು ಅವ್ರಿಗೆ ಬರ್ಲಿಕ್ಕೆ ಉಂಟಾ? ಅವ್ರು ಒಲೆ ನಿಲ್ಬೇಕು. ಲೆಕ್ಕಕ್ಕೆ ಹಾಗೆ ಆಗೋದು ಪರಿಸ್ಥಿತಿ ಅಂತೇಳಿ. ನನಗೂ ಹಾಗೆ ಮಾರ್ಯಾರೆ. ಇವನು ಬೆಳಿಗ್ಗೆ ಬೇಗ ಎಬ್ಬಿಸುವುದು, ಸ್ನಾನ ಮಾಡಿಸೋದು, ತಿನ್ನಿಸುವುದು, ಬಟ್ಟೆ ತೋಡಿಸೋದು, ಕೊನೆಗೆ 2 ಕೆಲಸ ನಾನೇ ಮಾಡಿಸೋದು. ಅಯ್ಯೋ ಭಾಗವತ್ರಿ ಅವಸ್ಥೆ ಬೇಡ ಮಾರಾಯ. ಇಷ್ಟಿಷ್ಟು ತಿಂತ ಹೋಗಿ ಕೂತ್ಕೊಳ್ತಾ ನನಗೆ ಬಿಟ್ಟು ಬರ್ಲಿಕ್ಕೂ ಉಪಾಯ ಇಲ್ಲ, ಬೀಳ್ತಾವ. ನನಗಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ನಮಗೆ ವಾರಗಟ್ಲೆ ಊಟ ಇಲ್ಲ. ಸಿಟ್ಟು ಬಂದು ಅವನು ಕುತ್ತಿಗೆ ಎಲ್ಲ ತಿರುಪಿಡುವ ಮಾಡೋದು ಅನ್ಸತ್ತಿದ. ಹಾಗೆ ಮಾಡಿ ನಮ್ಮ ಕುತ್ತಿಗೆ ಉಳಿತದ ಸಮಸ್ಯೆ ಉಂಟು. ಆದ್ರೆ ಹೀಗೆ ಲೆಕ್ಕ ಹಾಕಿದೆ ನಾನು. ಏನು ಗೊತ್ತುಂಟು ನಿಮಗೆ, ಒಬ್ಬ ಅಂಗವಿಕಲ ಅವನ ಸೇವೆ ನಾನು ಮಾಡಿದ್ರಿಂದ ಕಿಂಚಿತ್ ಪುಣ್ಯ ಆದ್ರೂ ಮುಂದೆ ನನಗೆ ಸಿಗಬಹುದು. ಅದು ಲೆಕ್ಕ ಹಾಕ್ತಾ ಇದ್ದೆ. ಏನೇ ಇರಲಿ ಸ್ವಾಮಿ, ಈಗ ಬಂತಲ್ಲ ವರ್ತಮಾನ, ನಾಳೆ ಅರಮನೆಯಲ್ಲಿ ಮದುವೆ ಅಂತೆ. ಮದುವೆ ಅಂದ್ರೆ ಎಂತದ್ದು, ಯಾರಿಗೆ ಮದುವೆ ಏನಂತಿಲ್ಲ, ಒಟ್ಟು ಮದುವೆ. ಮದುವೆ ಸುಲಭ ಮಾರ ಅರಮನೆಯಲ್ಲಿ ಕೆಲಸ ಸ್ವಲ್ಪ ಇರ್ತದ. ಮಹಾರಾಜ ಹೇಳೇ ಆಗಿದೆ, ಅವೆಲ್ಲೋ ಸಿಂಹಸ್ವರ ಅವ್ನಿಗೆ ಹೇಳಿ ಕಳಿಸಿ ಎಲ್ಲ ತಯಾರಿ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳಿ. ಅವ್ರು ಹೇಳದ್ಮೇಲೆ ಇಲ್ಲೇ ಹೇಳಲಿಕ್ಕೆ ಆಗುದಿಲ್ಲ. ಈಚೆಯಿಂದ ಅಣ್ಣ ಬೈತಾನೆ, ಏನ್ ಮಾಡುದು ಈಗ, ನೋಡುವ ಯಾವ್ದಕ್ಕೂ ಆ ಕಡೆ ಹೋಗ್ತೇನೆ. ಒಳಗೆ ಮಾಧ್ಯಮ ಘೋಷ ಮಂಟಪದೊಳಗೆ ನಡೆದಿರೆ ಮದುವೆ ಉತ್ಸವ. ಮಹಾರಾಜರೇ, ನೀವು ಹೇಳಿದ ಎಲ್ಲ ವ್ಯವಸ್ಥೆ ಮಾಡಿದಿಲ್ಲ ಸ್ವಾಮಿ, ಎಲ್ಲ ಸರಿ ಆಯ್ತಾ? ವ್ಯವಸ್ಥೆ ಎಲ್ಲ ಸರಿಯಾಗಿದೆ. ಬರುವವರೆಲ್ಲ ಬಂದಿದ್ದಾರೇನಾ? ಇಷ್ಟಂತೂ ಗಟ್ಟಿ. ಇನ್ನೇ ಅಂತ ಗೊತ್ತಿಲ್ಲ, ಮಾರಿ ಪುರಸ್ಕಾರ ಬಂದ್ರೆ ಅಲ್ಲ, ಗಟ್ಟಿ ಆದ್ರೂ ಒಳ್ಳೇದು. ನೋಡು, ಪುರೋಹಿತ ಹೇಳ್ತಾ ಇದ್ದ, ಹೌದೌದು, ಮುಹೂರ್ತ ಸನ್ನಿಹಿತ ಆಗಿದೆಯಂತೆ. ಯಾರಲ್ಲಿ ವಧುವನ್ನ ಬರ ಹೇಳಿ. ಬರ್ಲಿ ವಧು ಬರ್ಲಿ. ಶೃಂಗರಿಸಿದರ ಬಲೆಯರುಳಿದು ಮಂಗಲವತಿಯರು ತಾವಲಿದು. ಮಹಾರಾಜರೇ, ವಧು ಬಂತು. ಹಾರ್ ಕೊಡುದ? ಹಾಗೆ ಕೊಡು, ತೊಂದರೆ ಇಲ್ಲ. ಹಾರ್ ಕೊಡ್ತೆ, ಹಾಗೆ ಕೊಡ. ಹಾರವನ್ನ ಕೊಡು. ಸರಿ ಸರಿ, ಹಾರ್ ತಗೋ. ಹಾರ್ ಹಾಕ. ಮದುವೆ ನನಗಲ್ಲ. ಅರಮನೆಯಲ್ಲಿ ವಿಶೇಷ ಮದುವೆ ಹೌದು, ಆದ್ರೆ ಮದುವೆ ಗಂಡು ನಾನಲ್ಲ. ಮದುವೆ ಗಂಡು ಅಂಗವಿಕಾರನ ಕಾಣು ಭಯದೊಳು ಅಂಗನೆ ಕಂಪಿಸುತ್ತ ಮಂಗಲವಾದ್ಯವು ಕರ್ಕಟವಾಗಲು ಕಣ್ಣು ತುಂಬಿಸುತ್ತ ಮುಡಿಯುವ ಮೊದಲೇ ಹೂವಿದು ಬಾಗಿತು ಬಿಡುಕುವ ಸ್ವಾರ್ಥದಲ್ಲಿ. ಮುಡಿಯುವ ಮೊದಲೇ ಹೂವಿದು ಬಾಡಿತು ಬಿಡುಕುವ ಸ್ವಾರ್ಥದಲ್ಲಿ. ಹುಡುಗಿಯರೆಳೆಯುತ್ತ ಕರಿಮಡಿ ಕಟ್ಟಿದೆ, ಹುಡುಗಿಯರೆಳೆಯುತ್ತ ಕರಿಮಡಿ ಕಟ್ಟಿದೆ ಕಜಿಗ ಕ್ರೌರ್ಯದಲ್ಲಿ. ಮೋಸಗ
ಬೀಳಿಸಿ ನನ್ನ ಮನದಲ್ಲಿ ಹತ್ತಾರು ಬಯಕೆಗಳನ್ನು ಮೂಡಿಸಿ ನಂಬಿಸಿ ನನ್ನ ಕತ್ತನ್ನು ಕುಯ್ದು ಬಿಟ್ಟಿರಲ್ಲೋ ಪಾಪಿ. ನೀನೊಬ್ಬ ಸಾತ್ವಿಕ ಸ್ವಭಾವದವರು ಅಂದುಕೊಂಡಿದ್ದೆ, ಅಲ್ಲ, ನೀನೊಬ್ಬ ಗೋಮುಖ ವ್ಯಾಘ್ರ. ನಿನ್ನ ಮನಸ್ಸಲ್ಲಿ ತುಂಬಿರುವುದೆಲ್ಲವೂ ವಿಷವೇ. ಕೇವಲ ಅಧಿಕಾರ ದಾಹಕ್ಕೆ ಬೇಕಾಗಿ ನನ್ನ ಜೀವನವನ್ನೇ ನಾಶ ಮಾಡಿದೆಯಲ್ಲೋ. ನೀನು ಉದ್ಧಾರ ಆಗುದಿಲ್ಲ, ನೀನು ಹಾಳಾಗಿ ಹೋಗ್ತೀಯ. ಅಪ್ಪನ ಮಾತನ್ನು ಮೀರಿ ಮನೆ ಬಿಟ್ಟು ಬಂದಿದ್ದಕ್ಕೆ ನನಗೆ ತಕ್ಕ ಶಾಸ್ತಿ ಆಯಿತು. ನನಗೆ ಹೇಗೆ ಆಗಬೇಕಾದದ್ದೇ. ಪ್ರಭು ಪ್ರಭು. ಏನು ಸ್ವಾಮಿ, ನೊಂದವರ ಕಣ್ಣೀರನ್ನು ಒರೆಸುವವರು ನೀವು, 4 ಜನರಿಗೆ ನ್ಯಾಯವನ್ನು ಹೇಳುವವರು ನೀವು. ಆದರೆ ಇಲ್ಲ ಆಗ್ತಾ ಇರೋದು ಬಲವಂತದ ಮದುವೆ ಇರುವುದು ತಿಳಿಯದವರ ಹಾಗೆ ಒಂದೆಡೆಯಲ್ಲಿ ಕಲ್ಲಾಗಿ ನಿಂತು ಬಿಟ್ರಲ್ಲ ಪ್ರಭು. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೆ? ಇದೇ ಸ್ಥಾನದಲ್ಲಿ ನಿಮ್ಮ ಅಕ್ಕನ ತಂಗಿಯೋ ಇದ್ದಿದ್ರೆ ಹೀಗೆ ನೋಡಿ ಸುಮ್ಮನೆ ಇರ್ತಿದ್ರ ನೀವು? ಯಾಕಿಂತ ಮಾತು? ಪ್ರಭು, ಹೋಗಿ ಹೋಗಿ ನನ್ನನ್ನು ಒಬ್ಬ ವಿಕಲಾಂಗನಿಗೆ ಕಟ್ಟಿ ಬಿಟ್ರಲ್ಲ ಪ್ರಭು. ನನಗೂ ಆಸೆ ಬಯಕೆಗಳಿರ್ತದೆ ಎನ್ನುವುದು ನಿಮಗೆ ತಿಳಿಯದಾಯಿತೆ. ಸಾವಿರಾರು ಜನ ಇಲ್ಲಿದ್ದೀರಿ, ಯಾರಾದ್ರೂ ಒಬ್ಬರು ಎದ್ದು ನಿಂತು ಇದು ಮೋಸ, ಇದು ಅನ್ಯಾಯ ಎನ್ನುವ ಹಾಗೆ ಒಬ್ಬರು ಧ್ವನಿ ಎತ್ತಿದ್ರ? ಇಲ್ಲ ಇಲ್ಲ, ನೀವೆಲ್ಲವರು ಒಂದಾಗಿ ನನ್ನ ಬದುಕನ್ನೇ ಹಾಳು ಮಾಡಿ ಬಿಟ್ರಿ. ನಾ ಮೋಸ ಹೋದೆ, ನನಗೆ ಅನ್ಯಾಯ ಆಯ್ತು, ನನ್ನ ಬಾಳೆ ಹಾಳಾಗಿ ಹೋಯ್ತು, ನಾನು ಮೋಸ ಹೋದೆ. ಅಮ್ಮ, ಯಾಕೆ ಈ ರೀತಿಯಾಗಿ ನೀನು ವರ್ತಿಸ್ತಾ ಇದ್ದಿ ಹೇಳುವುದನ್ನೇ ನಾ ತಿಳಿಯದಾದೆ ನೋಡು. ಮದುವೆ ಆದಂತಹ ಮರುಗಳಿಗೆಯಲ್ಲಿ ಸೇರಿರುವಂತಹ ಸಾವಿರಾರು ಮಂದಿಗಳಲ್ಲಿ ಪ್ರಶ್ನೆಯ ಮೇಲೆ ಪ್ರಶ್ನೆ. ಆದರೆ ಒಂದು ಉತ್ತರಿಸುವಂತಹ ಸ್ಥಾನದಲ್ಲಿ ಅವರ್ಯಾರು ಇಲ್ಲಮ್ಮ, ಅವರಾರು ಇಲ್ಲ. ಉತ್ತರಿಸುವ ಸ್ಥಾನದಲ್ಲಿದ್ದವಂತಾದ್ರೆ ಈ ನಾಡಿನ ಮಹಾರಾಜನಾಗಿ ನಾನೇ. ಹೌದು, ನಿನಗೆ ಮದುವೆಯ ಸಂಪೂರ್ಣ ಒಪ್ಪಿಗೆ ಎಂಬ ಕಾರಣಕ್ಕಾಗಿಯೇ ಈ ರೀತಿ ಸಿದ್ಧತೆಗಳನ್ನು ಮಾಡಿಸಿದವಾ. ಹೆಚ್ಚೇನು ಮದುವೆಯನ್ನು ಮಾಡಿಸುವುದಕ್ಕೂ ಮುಂದಾದವ ನಾನು. ಹೌದು, ಆದರೆ ಮದುವೆಯಾದ ಮರುಗಳಿಗೆಯಲ್ಲಿ ಮೋಸ ಎಂದು ನನ್ನನ್ನೇ ಜರಿಯುವುದಕ್ಕೆ ಮುಂದಾಗ್ತಾ ಇದ್ದೀಯಲ್ಲ. ಇದು ವೇದ್ಯವಾದದ್ದಲ್ಲ. ಇಲ್ಲದಿದ್ದರೆ ನೀನು ಮದುವೆಯಾದದ್ದೊಬ್ಬ ವಿಕಲಾಂಗನ ಅಂತ ಹೇಳ್ತಾ ಇದ್ದೀಯಲ್ಲ. ಅವ ಅನ್ಯನಲ್ಲ ತಾಯೇ, ಅನ್ಯನಲ್ಲ. ನನ್ನ ಹೆಂಡತಿಯ ತಮ್ಮ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವುದಕ್ಕೆ ಕಾರಣವೂ ಬಲವಾದದಿದ್ದದ್ದು. ಹೌದಮ್ಮ, ಅವ ಇರುವಂತಹ ಇನ್ನು ಎಷ್ಟು ದಿನಗಳೋ ಅಷ್ಟು ದಿನಗಳು ಅವ ಸುಖದಿಂದ ಕಳೆಯಬೇಕು ಎಂಬ ಕಾರಣಕ್ಕಾಗಿಯೇ ಈ ರೀತಿಯಾಗಿ ನಾನು ಮಾಡುವುದಕ್ಕೆ ಮುಂದಾದೆ. ನನ್ನ ತಪ್ಪಾದರೂ ಏನು? ನನ್ನ ಉದ್ದೇಶಗಳನ್ನೆಲ್ಲ ಸ್ಪಷ್ಟವಾಗಿ ಹೇಳಿಯೇ ನಿನ್ನನ್ನು ಕರೆತರುವುದಕ್ಕೆ ಹೇಳಿದವ ನಾನು. ಆದರೆ ಈಗ ನನ್ನನ್ನೇ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದೀಯಲ್ಲ. ಸರಿ, ನಿನಗೆ ಬೇಕಾದದ್ದು ಈಗ ಧೈರ್ಯದ ನುಡಿಗಳು. ಅದನ್ನು ಹೇಳುವುದಿದ್ರೆ ನಾನೇ ಅಲ್ವೇ? ಅಮ್ಮ, ಈ ಜೀವನವೇ ಹಾಗೆ. ಈ ಜೀವನ ಅನ್ನುವಂಥದ್ದು ಸುದೀರ್ಘವಾಗಿರುವಂತಹ ಪ್ರಯಾಣ. ಈ ಪ್ರಯಾಣದಲ್ಲಿ ಕಷ್ಟ ಸುಖಗಳು ನಮ್ಮ ಸಂಗಾತಿಗಳು. ಕೆಲವೊಮ್ಮೆ ಜೀವನ ನಮ್ಮನ್ನು ಮುರಿದು ಬಿಡುತ್ತದೆ. ಆದರೆ ಆ ಸಂದರ್ಭವನ್ನು, ಸನ್ನಿವೇಶವನ್ನು ಹೊಸ ಗುರಿಯನ್ನಾಗಿಸಿಕೊಳ್ಳಬೇಕು, ಹೊಸ ದಾರಿ ಎಂದು ಅದರಲ್ಲಿಯೇ ಸಾಗಬೇಕು, ಹೊಸ ಅನುಭವವೆಂದು ಅದನ್ನು ಪಡೆಯಬೇಕು. ಹೀಗೆ ಎಷ್ಟೋ ಅನುಭವಗಳನ್ನೆಲ್ಲ ಪಡೆದು ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಶಿಖರದೋಪಾದಿಯಲ್ಲಿ ಬೆಳೆದು ನಿಲ್ಲಬೇಕಮ್ಮ. ಆಗ ನಮ್ಮ ಜನುಮ ಪಾವನ. ಯೋಚಿಸಿ ನೋಡು, ಕಬ್ಬಿಣವನ್ನು ಹಾಳು ಮಾಡುವುದಕ್ಕೆ ಯಾವುದರಿಂದಲೂ ಸಾಧ್ಯವಿಲ್ಲ. ಆದರೆ ಕಬ್ಬಿಣದ ಒಳಗಿರುವಂತಹ ತುಕ್ಕೇ ಕಬ್ಬಿಣವನ್ನು ಹಾಳು ಮಾಡ್ತದೆ. ಮನುಷ್ಯನ ಜೀವನವೂ ಹಾಗೆ. ಒಬ್ಬ ಮನುಷ್ಯನನ್ನು ಹಾಳು ಮಾಡುವುದಕ್ಕೆ ಇನ್ನೊಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲವಮ್ಮ. ಮನುಷ್ಯನ ಒಳಗಿರುವಂತಹ ಕೆಟ್ಟ ಮನಸ್ಥಿತಿಯೇ ಆ ಮನುಷ್ಯನನ್ನು ಹಾಳು ಮಾಡುವುದು.
ನೀನು ಹಾಳಾಗಬೇಡ, ಕೆಟ್ಟ ಮನಸ್ಥಿತಿ ನಿನಗೆ ಬೇಡ, ಧೃತಿಗೆಡಬೇಡ, ಧೈರ್ಯವನ್ನು ತಾಳಮ್ಮ. ಇಗೋ ನಿನ್ನಲ್ಲಾಡುವಂತಹ ಮಾತುಗಳನ್ನು ನೀನು ಸರಿಯಾಗಿ ಗ್ರಹಿಸು. ಒಬ್ಬ ವಿಕಲಾಂಗನನ್ನ ಮದುವೆಯಾಗಿದ್ದೇನೆ ಎಂಬಂತಹ ಭಾವನೆಯನ್ನ ನೀ ಕಿತ್ತೆಸಿ ಇಗೋ ಈ ಅರಮನೆಯಲ್ಲಿ ವಿಶೇಷವಾಗಿರುವಂತಹ ಸ್ಥಾನವನ್ನು ಪಡೆದವ ಆತನಿದ್ದಾನೆ. ಆತನನ್ನು ವರಿಸಿದವಳು ನೀನು. ಹಾಗಾಗಿ ಈ ಅರಮನೆಯಲ್ಲಿ ನಿನಗೂ ವಿಶೇಷವಾಗಿರುವಂತಹ ಸ್ಥಾನವನ್ನು ನಾನು ಕಲ್ಪಿಸಿಕೊಡ್ತೇನೆ. ಈ ಅರಮನೆಯಲ್ಲಿ ನಿನಗೆ ಬೇಕಾಗಿ ಸರ್ವತಂತ್ರ ಸ್ವತಂತ್ರಳಾಗಿ ಬದುಕುವಂತಹ ಸಕಲ ಸ್ವಾತಂತ್ರ್ಯವನ್ನು ಕರುಣಿಸ್ತೇನೆ. ಆದರೆ ಒಂದು ಕೋರಿಕೆ ತಾಯಿ, ನನ್ನ ಹೆಂಡತಿಯ ತಮ್ಮನನ್ನ ಚೆನ್ನಾಗಿ ನೋಡಿ, ಚೆನ್ನಾಗಿ ಅರ್ಥ ಆಯ್ತಾ? ಸಂಗದಾಟವೋ ದೇವಲೀಲೆಯು ಸಂಗಭಂಗದ ಭಾವಬೇಲಿಯು ಗಿರಿಗೂಟದಲ್ಲಿ ನರನಾಟಿಕೆಯೋ ಚದುರಂಗದಲ್ಲಿ ಕೊನೆಯೇ ಮೇಲೆ ಕೆಳಗಿದು ಹಾವು ಏಣಿ ಆಟ ಜೀವನ ತಾಳ ಉರುಳಲು ಕಪ್ಪು ಬಿಳುಪಿನ ಕಾಸು ಜೀವನ ಆಟ ಜೀವನ ಗಾಸು ಜೀವನ ಚದುರಂಗದ ಆಟವು ಶಿವಮಣಿಯ ಕರೆ ತಂದು ಮಧು ಮಂಚಕೇರಿಸುತ್ತ ಪ್ರಥಮ ರಾತ್ರಿಯಳು ಶಿವಮಣಿ ಮಿತ್ರ, ಮದುವೆ ಆತ ನಿನಗೆ ಬೇವರು ಬಂದ ನನಗೆ ಯಾಕ? ಇವತ್ತು ಹಾರ ಹಾಕಿದ್ರೊಳಗೆ ಮರ ಸಾಕಾಗೋಯ್ತು ನನಗೆ. ಹೌದೇನ? ಮತ್ತೆ ಎದ್ದು ಹಾರ್ತೀಯ ಮರೆಯ ಎಂತ ಮಾಡುದು? ಗೊತ್ತಾಗಬಾರ್ದು. ನಾನು ಕೂರ್ಸ್ಕೊಂಡಿದ್ರೆ ಇವು ಮತ್ತೆ ಹೀಗೆ ಮಾಡ್ಕೊ ಮದುವೆ ಸಂತೋಷದಿಂದ. ಸಂತೋಷ ಅದಲ್ಲ. ಇನ್ನೆಲ್ಲ ಕೇಳುದು ನಾನು, ಏನು? ನೀನು ಬಹಳ ರಾತ್ರಿ ಮಲಗಿದ್ಯಲ್ಲ. ಹೌದು. ಹಗುಲು ಮಲಗ್ತೇನೆ ಬಿಡ, ರಾತ್ರಿ ಮಲಗುದೇ ಕೆಲಸ ನಿಂಗೆ. ಹೊಸೊತ್ತು ಉಂಟ ಮಲಗ್ತಿರ್ತಾವ. ಏನೇ ಇರಲಿ, ಎಷ್ಟೊತ್ತಿ ಮಲಗಿದಾಗ್ಲೂ ನಿನಗೊಂದು ಮದುವೆ ಆದ ಕನಸಾದ್ರೂ ಬಿದ್ದಿತ್ತ? ಇಲ್ಲವೇ ಇಲ್ಲ. ಯೋಗ ಅಂದ್ರೆ ನೋಡು, ಹೌದಾ? ಮದುವೆ ಆದ ಕನಸು ಬೀಳದೇ ಇದ್ರು ನಿನಗೆ ಮದುವೆ ಆದ ಸುಳ್ಳಲ್ಲ. ಹೌದು. ನೋಡ, ನೀ ನೋಡ್ಲಿಕ್ಕೆ ಹೀಗೆ, ಹೌದಾ? ಅವಳು ಹೇಗಿದ್ದಾಳೆ, ದಂತದ ಬೊಂಬೆ. ಅದು ಸುಡುಗಾಡ ಹಾಗೆ ಮರಯ್ಯ. ಎಂತದ? ಈ ಸರಿ ಇದ್ದವರಿಗೆಲ್ಲ ಸರಿದ್ದು ಸಿಗುದಿಲ್ವ ಈಗ? ಅದಕ್ಕೆಲ್ಲ ಒಂದು ಯೋಗ ಮಾಡ್ಬೇಕಾ? 100ಕ್ಕೆ 100 ಸತ್ಯ ನೋಡು, ಯೋಗವೇ ಮಾಡ್ಬೇಕು. ಬಹುಶಃ ಏನು ಕಳೆದ ಜನ್ಮದಲ್ಲಿ ಬಹಳ ಪಕ್ಷಿಗಳ ನೀರು ಕುಡಿಸಿದ್ಯೋ ಏನು ಇರ್ಬೋದೇನ? ಹಾಗಾಗಿ ಈ ಜನ್ಮದಲ್ಲಿ ಈ ಪಕ್ಷಿ ನಿಂಗೆ ಸಿಕ್ತು ಅಲ್ವಾ? ನಿನ್ನ ಪೂರ್ವ ಜನ್ಮದ ಭೂರಿ ಭಾಗ್ಯ ಎನ್ನುವುದು ಈ ರೂಪದಲ್ಲಿ ಹೊರಗೆ ಬಂತವಳು. ಆಗ್ಲಿ ಆಗ್ಲಿ, ಸಂತೋಷವೇ. ಅದಲ್ಲ ಇವತ್ತಿಗೆ ಮತ್ತೋಡ ನಿನ್ಗೂ ಯೋಗ ಮಾಡಿ ಒಳ್ಳೆಲ್ಲ ಅದ. ನಾವು ಮರ ಇಷ್ಟು ವರ್ಷ ಆಯ್ತು, ನಮ್ಗೆ ಒಂದು ಆಗ್ಲಿಲ್ವಾ? ಮದುವೆನೂ ಆಗಿಲ್ಲ, ತಾಗ್ಲಿಲ್ಲ ಹುಡುಗ. ಹೇಳ್ಬೇಡ. ದೇವರಾಣ ನಿಮ್ಮ ಅಪ್ಪನ ಇರ್ಲಿ. ಇವತ್ತು ಯಾವ ದಿವಸ ಹೇಳು? ಯಾವ್ದಾ? ಪ್ರಥಮ ರಾತ್ರಿ. ಹೌದಾ? ಹೌದು. ನಿಂಗೆ ಗೊತ್ತುಂಟಾ? ನಿನ್ಗೆ ಗೊತ್ತುಂಟಲ್ಲ, ನಂಗೆ ಸ್ವಲ್ಪ ಹೇಳ್ಕೊಡೆ. ನಂಗೆ ಗೊತ್ತುಂಟಾ? ಹೌದು. ಅದನ್ನ ಹೇಳಿಕೊಳ್ಳುದ ಮರ ಅದ ನನಗೆ ನಿನ್ಗೆ ವಿಷಯ ಗೊತ್ತಲ್ಲ. ನಾನು ಆ ಬಗ್ಗೆ ಬಹಳ ಹಿಂದೆ. ಹೌದಾ? ನನಗೆಲ್ಲ ಗೊತ್ತಾಗುದಿಲ್ಲ ನನಗೆ. ಹಾಗಂತ ನಮಗೆ ಇಂಥ ಸಮಸ್ಯೆ ಬಂದಾಗ ಅದನ್ನು ಹೇಳಿಕೊಡ್ಲಿಕ್ಕೆ ಅಂತ ಒಬ್ರು ಗುರುಗಳಿದ್ದಾರೆ. ಅದಕ್ಕೂ ಒಂದು ಗುರುಗಳಿದ್ದಾರ? ಅದಕ್ಕೆ ಗುರುಗಳಿದ್ದಾರೆ. ಹೌದಾ? 64 ವಿದ್ಯೆಯಲ್ಲಿ ಈ ವಿದ್ಯೆಯನ್ನು ಪ್ರಮುಖವಾಗಿರಿಸಿಕೊಂಡು 3 ವರ್ಷಗಳ ಕಾಲ ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡಿ ಅಲ್ಲಿದ್ದವರಿಗೆ ಹೇಳಿಕೊಟ್ಟು ವಿಚಾರ ಮಾಡೋ. ಈ ವಿಷಯದಲ್ಲಿ ವಿದೇಶಿಯವರು ಬಹಳ ಚುರುಕು. ಹೌದು. ಅವರಿಗೆ ಹೇಳಿಕೊಡ್ತಾರಂತ ಆದ್ರೆ ಇವರೆಷ್ಟು ಚುರುಕ. ಅಲ್ಲಿಂದ ಬರುವಾಗ 21 ಪ್ರಶಸ್ತಿ, ಊರಿಗೆ ಬಂದ ಮೇಲೆ 108 ಸನ್ಮಾನ. ಅದು ಎಂತದ 8 ಒಂದು ಸನ್ಮಾನದ ಹಣ ಇರ್ಲಿಲ್ಲ, ಬರೀ ಸನ್ಮಾನ ಇತ್ತು. ಅದಕ್ಕೆ 8 ಮಾಡ್ಬಿಟ್ರೆ ನಾವು. ಹಾಗೆ ಅಂತ ಪರಮ ಪೂಜ್ಯ ಕುಟ್ಲಿಂಗ ಸ್ವಾಮಿ ಯಾರು ಗೊತ್ತುಂಟ? ಇವರೇ. ಜನ ಬದಲಾಯ್ತ ನನಗೆ, ಜನ ಬದಲಾಯ್ತ. ಈಗ ನಂಗೆ ಸಮಸ್ಯೆ ಬಂದಿ ಅಂತ ಮಾಡುದು ಅವ್ರದ್ದು ಕೇಳ್ರೆ ಅವ್ರು ಮತ್ತು ಉನ್ನತ ಶಿಕ್ಷಣ. ಹೌದು. ಹಾಗೆ ಅವ್ರು ನಂಗೆ ಹೇಳಿಕೊಟ್ಟದ್ದನ್ನ ಸ್ವಲ್ಪ ಹೇಳ. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮಧುಮಂಚವೇರಿ ಹಾಲನ್ನು ಗೀರಿ, ಮಧುಮಂಚವೇರಿ ಹಾಲನ್ನು ಗೀರಿ, ಮಧು ಮಾತನಾಡಿ ಮುತ್ತನ್ನು ನೀಡಿ, ಮಧು ಮಾತನಾಡಿ ಮುತ್ತನ್ನು ನೀಡಿ, ಸುದತಿಯನ್ನು ಕರೆದು ಗತ್ತಿದ
ಮೊದಲ ರಾತ್ರಿ ಮೊದಲ ರಾತ್ರಿ ಮೊದಲ ರಾತ್ರಿ ಎಷ್ಟು ಸುಂದರ ಮದನ ರತಿಯ ಕೇಳಿ ಸುಂದರ ಮಧು ಮಂಜವೇರಿ ಹಾಲನ್ನು ಗೀರಿ ಮಧು ಮಾತನಾಡಿ ಮುತ್ತನ್ನು ನೀಡಿ ಸುಗತಿಯನ್ನು ಕರೆದು ಹತ್ತಿರ ಮೊದಲ ರಾತ್ರಿ ಎಷ್ಟು ಸುಂದರ ಮೊದಲ ರಾತ್ರಿ ಎಷ್ಟು ಸುಂದರ ಮೊದಲ ರಾತ್ರಿ ಎಷ್ಟು ಸುಂದರ ಅಡ್ಡಿಲ್ಲ. ಅದಕ್ಕೆ ಇಲ್ಲೇ ಇದ್ದೆ ಇವತ್ತಿಗೂ. ಅಡ್ಡಿಲ್ಲ, ಅದನ್ನ ಇಲ್ಲೇ ಇದ್ದೆ. ಹಾ, ಸಂತೋಷ ಯಾಕೆ ಹೇಳು? ಯಾಕೆ? ನಿನ್ ಪ್ರಥಮ ರಾತ್ರಿ ಅಲ್ಲ, ಹೌದಾ? ನಂಗೆ ಸಂತೋಷ. ನಿನ್ ಸಂತೋಷ? ಹಾಗಲ್ಲ, ನಿನಗೊಂದು ಆಯ್ತಲ್ಲ ಅಂತ. ಆದ್ರೆ ಪ್ರಥಮ ರಾತ್ರಿ ರಾತ್ರಿ ಬಹಳ ಬರ್ತದೆ. ಹೌದು. ಪ್ರಥಮ ರಾತ್ರಿ ಅಂತ ಆಗುದಿಲ್ಲ. ಆಹಾ. ಅದಾಗುದು ಯಾವಾಗ? ಯಾವಾಗ? ಇವತ್ತಿನ ದಿವಸಕ್ಕೆ. ಓಹೋ. ಹೌದಲ್ಲ? ನಿಜವಾಗಿ ಸಂತೋಷ. ಹೌದಾ? ಇನ್ನೆಲ್ಲ ಕೇಳುದು ನಾನು. ಅವಳು ಚಂದ ಇದ್ದಾಳೆ. ಹೌದು. ಹೇಗೆ ಅವಳು ಕಂಡ ನಿನಗೆ? ಏ, ಎಷ್ಟು ಚಂದ ಇದ್ದಾಳ ಅವಳು. ಹೌದು. ಆದ್ರೆ ಅವಳು ಕಣ್ಣು ನೋಡಿದ್ರೆ ಸಾಕು, ನನಗೆ ಹೆದರಿಕೆ ಆಗುದಾ? ಎಂತದ? ಹೆದರಿಕೆ ಆಗುದಾ? ಹೆದರಿಕೆ ಆಗುದಾ? ಹಾ. ಹೆದರ್ಲಿಕ್ಕಿಲ್ಲ. ಹಾ. ಹೆದರಿದ್ರೆ ಹೋಯ್ತೆ. ಹೆದರ್ಲಿಕ್ಕಿಲ್ಲ. ಹಾ. ಹೆದರಿದ್ರೆ ಹೋಯ್ತೆ. ಆದ್ರೆ ಒಂದ ಎಂತದು? ಹತ್ರ ಹೋಗ್ಲಿಕ್ಕೆ ಮನಸ್ಸುಂಟ ನನಗೆ. ಹೋಗ್ಲಿಕ್ಕೆ ಮನಸ್ಸುಂಟು. ಹೌದು. ದಾರಿ ಮಾಡಿಕೊಡ್ಬೇಕಲ್ಲ. ಹಾ, 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 ಹಾ. ಎಂತ? ದಾರಿ ಮಾಡ್ಕೊಡ್ಬೇಕು. ಹಾ? ದಾರಿ ಮಾಡ್ಕೊಡ್ಬೇಕು. ಹಾ, ಮಾಡುವ ಮಾಡುವ ಮಾಡುವ. ಅದು ಎಂತ ಗೊತ್ತುಂಟು? ಇಲ್ಲ. ಅದು ಹಾ. ನಮ್ಮಲ್ಲಿ ಅದು ಹಾಗೆ ಮಾಡ್ಲಿಕ್ಕೆ ಹೋಗಿ ಹಾ. ಅದು ಹೀಗೆ ಆಗುದು. ಹೇಗೆ? ಹೀಗೆ ಮಾಡ್ಲಿಕ್ಕೆ ಹೋಗಿ ಹಾಗೆ ಆಗುದು. ಹಾಗೆ. ಅದು ಅಷ್ಟೇ ಅಷ್ಟೇ ಅಷ್ಟೇ. ಅಷ್ಟೇನಾ? ಇದು ನಮ್ಮಲ್ಲಿ ಹಾ. ಪ್ರಥಮ ರಾತ್ರಿ ಅಂದ್ರೆ ಇದು ಕಂಬೂಲ ಕಂಬೂಲ. ಅದು ಎಂತದ? ಅದು ಎರಡು ಎರ್ಮೆ, ಎಂತ ಹೇಳಿ ಗಮ್ಮೆ? ಒಂದು ಗಂಡು ಎರ್ಮೆ ಒಂದು ಹೆಣ್ಣು ಎರ್ಮೆ. ಗಂಡಿಗೆ ಎಮ್ಮೆ ಅಂತ ಹೇಳುದಾನೆ. ಹಾ, ಕೋಣ. ಕೋಣ ನೀನೆ. ಹೌದು. ಒಂದು ಮತ್ತೆ ಇದು ಹೀಗೆ ಅದು ಅದು ಪಟ್ರೆ 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 ಅಲ್ಲ ಮರ. ಪಟ್ರೆ ಪಟ್ರೆ ಅಂದ್ರೆ ಬೇರೆ ಬೇರೆ ವಿಭಾಗ ಅಂತ. ಆ ವಿಭಾಗದಲ್ಲಿ ಮಾತಾಡ್ಸ್ಬೇಕು. ಆಯ್ತಾಯ್ತು. ನಾನು ಕೇಳುವುದು, ನಿನಗೆ ಕೈಕಾಲು ಸರಿ ಇಲ್ಲ ಬಿಟ್ರೆ ಮತ್ತೇನು ಸಮಸ್ಯೆ ಉಂಟು? ಏನ್ ಸಮಸ್ಯೆ ಇಲ್ವಾ? ನಾಲಿಗೆ ಚುರುಕು. ಮತ್ತೆ ಆ ನಾಲಿಗೆಯಿಂದ ಮಧುರವಾದಂತ ಮಾತನ್ನಾಡಿ ಹತ್ತಿರಕ್ಕೆ ಸೆಳೆ ಮಾತಾಡು. ಆಯ್ತು. ಬರೋ ಹಾಗೆ ಬರುವುದಿಲ್ಲ ಅವಳೀಗ. ಹಾ. ಒಂದ್ ತಂಬಿಗೆ ಹಾಲು, ಒಂದ್ ತಂಬಿ ಹಾಲು ಕೇಸರಿನ ಹಾಕೊಂಡು ಬರ್ತಾಳೆ. ಹೌದಾ? ನಿನಗೆ ಕೊಡ್ತಾಳೆ. ಏ, ಹಾ. ಆ ಹಾಲು ಪೂರ್ತಿ ನಾನೇ ಕುಡಿಬೇಕಾ? ಹಾ, ಕೊಡು ವಿಷಯ ಬಂತ ಪೂರ್ತಿ. ಮತ್ತವರಿಗೆ ಬೇಕಾ ಬೇಡವಾ ಅವ್ರದ್ದ ಇದು ಬಳಾಲ್ ಬರ್ತಿ. ಮತ್ತೆ ಹೇಗ? ಆಗ ನಾನು ಕೊಟ್ಟಾಗ ನೀನು ಕುಡಿತೀಯಲ್ಲ, ಹಾಗೆ ಕುಡಿಯುವುದಲ್ಲ. ಮತ್ತೆ ಹೇಗೆ? ಅವಳು ಕೊಟ್ಟಾಗ ಚೂರು ಹಾಲು ನೀನು ಕುಡಿದು ಚೂರು ಅವಳಿಗೆ ಕುಡಿಸಿ ಮತ್ ಸ್ವಲ್ಪ ಹಾಗೆ ಇಡ್ಬೇಕು. ಮತ್ ಸ್ವಲ್ಪ ಯಾಕದು ಇಡುದ? ಕಡೆ ಬೇಕಾಗ್ತದಂತೆ ಇವ್ರು ಹೇಳಿದ್ ನಾನು. ಅವ್ರು ಹೇಳಿದ್ಮೇಲೆ ಮುಗಿ. ಹಾಗೆ ಅವಳು ಹಣ್ಣು ತರ್ತಾಳೆ. ಅರ್ಧ ಹಣ್ಣು ನೀನು ತಿಂದು ಅರ್ಧ ಅವಳು ತಿನ್ನಿಸಿ ಮಧುರವಾಗಿ ಮಾತಾಡಿಸಿ. ಆಯ್ತಾಯ್ತು. ಅರ್ಥ ಆಯ್ತಾ? ಜಾಗ್ರತೆ. ಅವಳು ಬರೋ ಹೊತ್ತಾಯ್ತು. ಆಯ್ತಾಯ್ತು. ಸರಿ. ಸ್ವರ್ಣ ಕುಂಭದಿ ಕ್ಷೀರ ಪಿಡಿಯುತ್ತ ಕನ್ನೆ ಒಲ್ಲಿಯು ಬದಲು ಒಲ್ಲಿ ಒಲ್ಲಿ ಶ್ರೀವಲ್ಲಿ, ನನ್ನ ಕಾರಣ ನಿನಗೊಂದು ಧನ್ಯವಾದ ಅಮ್ಮ. ಯಾಕಂದ್ರೆ ಎಷ್ಟೋ ಕಾಲ ಆಯ್ತು ನಾನು ಇವನು ಸೇವೆ ಮಾಡ್ತಾ ಇದ್ದೆ. ನೀ ಬಂದೆಲ್ಲ ಇವತ್ತು ನಮ್ಮೊಂದು ಕೆಲಸ ಕಡಿಮೆ ಆಯ್ತು ಮರೈತಿ. ಹಾಗಾಗಿ ಧನ್ಯವಾದ ಹೇಳ್ತಾ ಇದ್ದೆ. ಹಾಗಂತ ಮನುಷ್ಯ ಬಹಳ ಒಳ್ಳೆಯವ, ಕೆಟ್ಟವಲ್ಲ. ಹಾಗಾಗಿ ಮಾತಾಡುವ ತೊಂದರೆ ಇಲ್ಲ. ಇದು ಪ್ರಥಮ ರಾತ್ರಿ ಇವತ್ತು ನಮ್ದು. ನಿನಗೆ ಏನು ಕೆಲಸವಿಲ್ಲ? ಇವತ್ತು ಯಾವ ದಿವಸ? ನಡಿಯ ಇಲ್ಲಿಂದ. ಅಧಿಕ ಪ್ರಸಂಗಿ. ಇದು ಶ್ರೀವಲ್ಲಿ ನಾಗವಲ್ಲಿ ಮರ. ಎಂತ ಅವಸ್ಥೆ ಮಾರ. ಇದ್ದವರಂತೂ ಬೈಯುವುದಾಯ್ತು, ಬಂದವರು ಬೈಯುವುದೇ ಮಾರ. ನಮ್ಮ ಹಣೆ ಬರ ಎಂತ ಕತೆ ಅಂತ ಎಷ್ಟು ಹೇಳಿಸ್ಕೊಳು. ನಾವು ಹೋಗುದಲ್ಲ, ನಂದುಕೊಳ್ಳು, ನಾವು ಹೋಗುದು. ನಳಿನಿ ಯಾರ? ನಾ ಏನೋ ಮಾರ್ರ ಕೊಡೇರಿ, ನಾವು ಹೋಗುದು. ಏ ಮಿತ್ರ, ಈಗ ಹೋಗ ನೀನ, ಈಗ ಹೋಗ. ಎಲ್ಲ ಎಂತ ಚುರುಕಿದ್ದ ಇವ. ಇಷ್ಟೊತ್ತು ಏನೋ ಗೊತ್ತಿಲ್ಲ ಅಂತ ಹೇಳ್ದವ. ಈಗ ಅವಳು ಬಂದೆವು, ನೀವು ಹೋಗ ನೀವು ಹೋಗ. ಒಬ್ಬೋ ಇಷ್ಟೊತ್ತು ಮೂರ್ಟ್ಗೆ ಕೂತ್ಕೊಂಡಿದ್ದ ಚಳಿಗೆ. ಈಗ ಯಾವಾಗ ಅವಳು ಬಂದ್ಲ? ಕದಳಿ ದಿನ